ಬಿಸಿ ಬಿಸಿಯಾಗಿರುವಂಥ ರಾಗಿ ಮುದ್ದೆ ಜೊತೆಗೆ ಈ ಥರ ಮಟನ್ ಚಾಪ್ಸ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ರಾತ್ರಿ ಊಟಕ್ಕಂತೂ ಸೂಪರ್ ಆಗಿರುತ್ತೆ. ಬನ್ನಿ ಈ ಮಟನ್ ಚಾಪ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 3/4 kg ಆಗೋಷ್ಟು ಮಟನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರನ್ನು ಬಿಸಿ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಇದಕ್ಕೆ ಜೊತೆಗೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ ಆಗಿ ಮನೆಯಲ್ಲ ಮಾಡಿರುವಂಥದ್ದು 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಬಿಟ್ಕೊಂಡಿರ್ತೀನಿ. ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಫ್ರೈ ಆಗಬೇಕು ಕೆಂಪಿಗೆ. ಅದಾದಮೇಲೆ ಮಟನ್ ಏನು ವಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಮಟನ್ನ. ನೀವು ಬೇಕಿದ್ರೆ ಓಪನ್ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೋಬೋದು. ನಾನಿಲ್ಲಿ ಕುಕ್ಕರಲ್ಲಿ ಕ್ವಿಕ್ಕಾಗಿ ಆಗುತ್ತೆ ಅಂತ ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು ಕೋಟಿಂಗ್ ಪೂರ್ತಿ ಬೇಯಬೇಕು ಮಟನ್ನು. ಅಲ್ಲಿವರೆಗೂ ಸ್ಪೂನಿಂದ ಚೆನ್ನಾಗಿ ಕೈ ಬೇಯಿಸ್ಕೊಳ್ಳಿ ಮಟನನ್ನು. ಸೊ 1 ರಿಂದ 5 ನಿಮಿಷ ಅಥವಾ 8 ನಿಮಿಷ ಚೆನ್ನಾಗಿ ಫ್ರೈ ಮಾಡಾದಮೇಲೆ ನಾನಿಲ್ಲಿ ಇದಕ್ಕೆ ಒಂದು ಅರ್ಧದಷ್ಟು ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೇ ತಳ ಹಿಡಿಬಾರ್ದು ಅಂತ ಅಷ್ಟೇ. ಟೊಮೆಟೊ ಹಾಕಿದ್ರೆ ಸ್ವಲ್ಪ ಸಾಫ್ಟಾಗಿ ನೀರು ಬಿಟ್ಕೊಳ್ಳುತ್ತೆ, ಆವಾಗ ತಳ ಹಿಡಿಯಲ್ಲ. ಮಟನ್ ಕೂಡ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇದೇ ಟೈಮ್ನಲ್ಲಿ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಂಡ್ರೆ ಮಟನ್ ಏನಿರುತ್ತೆ ತಿನ್ನೋವಾಗ ಸಪ್ಪೆ ಅನಿಸಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಉಪ್ಪು ಖಾರ ಎಲ್ಲ ಹಿಡ್ಕೊಂಡಿದ್ರೆ ಈ ಟೈಮಲ್ಲಿ ಉಪ್ಪನ್ನು ಮಾತ್ರ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಒಂದು 5 ರಿಂದ 8 ನಿಮಿಷ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮ್ ಇಟ್ಕೊಂಡು. ಇವಾಗ ಒಂದು 5 ನಿಮಿಷ ಫ್ರೈ ಆಗ್ತಿರಲಿಲ್ಲ ಅಷ್ಟರೊಳಗೆ ಮಸಾಲೆಯನ್ನು ರುಬ್ಕೊಂಬರೋಣ. ಇದಕ್ಕೆ ಬೇಕಾದಂಥ ಒಂದು ಅಥೆಂಟಿಕ್ ಮಸಾಲ. ನಾನು ಇಲ್ಲೊಂದು ಮಿಕ್ಸರ್ ಜಾರ್ಗೆ ಒಂದು 4 ಇಂಚ್ ಆಗೋಷ್ಟು ಚಕ್ಕೆ, ಒಂದು 5 ರಿಂದ 6 ಲವಂಗ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಣಸುಕಾಳು, ಒಂದು 2 ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸೋಂಪು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಧನಿಯಾ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಆಗೋಷ್ಟು ಧನಿಯಾ ಕಾಳು, ಸ್ವಲ್ಪ ಗೋಡಂಬಿ, ಒಂದು 5 ರಿಂದ 10 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು. ಜೊತೆಗೆ ಒಂದು 5 ರಿಂದ 6 ಹಸಿಮೆಣಸಿನಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಅರ್ಧದಷ್ಟು ಟೊಮೆಟೊ ಮತ್ತು ಅರ್ಧದಷ್ಟು ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಹಿಡಿ ಆಗೋಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕಲೇಬೇಕು, ಆವಾಗಲೇ ತುಂಬ ಟೇಸ್ಟ್ ಚೆನ್ನಾಗಿ ಬರೋದು. ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಬರ್ಬೇಕು. ನೋಡಿ ಇಷ್ಟು ನುಣ್ಣಗೆ ನಾನಿಲ್ಲಿ ರುಬ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ನೀರು ಹಾಕಿದರೆ ಇನ್ನೂ ನುಣ್ಣಗಾಗುತ್ತೆ. ನುಣ್ಣಗಾದಷ್ಟು ಚೆನ್ನಾಗಾಗುತ್ತೆ ಗ್ರೇವಿ, ತುಂಬ ಟೇಸ್ಟಿ ಆಗುತ್ತೆ. ಮುದ್ದೆ ಜೊತೆಗಂತೂ ಸೂಪರ್ ಆಗಿರುತ್ತೆ. ಇವಾಗ ನೋಡಿ ಮಟನ್ ಕೂಡ ಬೇಯ್ತಾ ಇದೆ ಚೆನ್ನಾಗಿ. ಅದರ ಜೊತೆಗೆ ಇದನ್ನು ಮಸಾಲೆ ಕೂಡ ಹಾಕ್ಬಿಡ್ತೀನಿ ನಾನು. ಹಾಕಿ 1 ಜಾರು ಅಥವಾ 2 ಜಾರು ನಿಮಗೆ ಎಷ್ಟು ಥಿಕ್ನೆಸ್ ಬೇಕು ನೋಡಿ ಅಷ್ಟು ನೋಡಿಕೊಂಡು ಜಾರ್ಗೆ ನೀರು ಹಾಕ್ಕೊಂಡು ನಾನಿಲ್ಲಿ 1 ಜಾರ್ ಆಗೋಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ಹಸಿ ರುಬ್ಬಿರೋದ್ರಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಎಣ್ಣೆಯಲ್ಲಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನೀರನ್ನು ಸೇರಿಸ್ಕೋಬೋದು. ತುಂಬ ಟೇಸ್ಟಿ ಆಗುತ್ತೆ, ತುಂಬ ಸಿಂಪಲ್. ಈ ಕಡೆ ನೀವು ಮಟನ್ ಬೇಯಕ್ಕಿಟ್ಟು ಈ ಕಡೆ ಮಸಾಲೆ ರುಬ್ಕೊಂಡು ಹಾಕ್ಬಿಟ್ರೆ ಆಯಿತು. ಒಂದು 10 ನಿಮಿಷದಲ್ಲಿ ನೀವು ಮಟನ್ ಗ್ರೇವಿ ಅಥವಾ ಮಟನ್ ಚಾಪ್ಸ್ನ ರೆಡಿ ಮಾಡಿಬಿಡ್ಬೋದು. ಜಾಸ್ತಿ ಸಮಯನೇ ತೊಗೊಳ್ಳಲ್ಲ. ಕುಕ್ಕರಲ್ಲಿ ಮಾಡಿದ್ರಂತೂ ಜಾಸ್ತಿ ಸಮಯನೇ ತೊಗೊಳ್ಳಲ್ಲ, ಅಥವಾ ಪಾತ್ರೆಯಲ್ಲಿ ಮಾಡಿದ್ರು ಅಷ್ಟೇ ಒಂದು 10 ರಿಂದ 15 ನಿಮಿಷ ಸಾಕಾಗುತ್ತೆ. ನೋಡಿ 1 ಜಾರ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ. ಕುಕ್ಕರ್ ಲಿಡ್ಡನ್ನು ಹಾಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಳ್ಳಿ. ನಾನು ಕೂಡ ಇಲ್ಲಿ ಕುಕ್ಕರಲ್ಲಿ ಮಾಡ್ತಿರೋ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಥಿಕ್ನೆಸ್ ಬರುತ್ತೆ ಒಂದು ವಿಷಲ್ ಕೂಗಾದ್ಮೇಲೆ. ಇದು ಎಳೆ ಮಟನ್ ಆಗಿರೋದ್ರಿಂದ 1 ರಿಂದ 2 ವಿಷಲ್ ಕೂಗಿಸ್ತೀನಿ ಅಷ್ಟೇ. ಜಾಸ್ತಿನೂ ಬೇಯಿಸ್ತೀರ ಅಷ್ಟು ಚೆನ್ನಾಗಾಗಲ್ಲ, ನಮಗಿಷ್ಟ ಆಗಲ್ಲ. ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಮಟನ್ನು. 1-2 ಕುದಿ ಬಂದಾದಮೇಲೆ ನಾನು ಇದಕ್ಕೆ ಇನ್ನೇನು ಕುಕ್ಕರಲ್ಲಿ ಕ್ಲೋಸ್ ಮಾಡ್ತೀವಿ ಅನ್ನೋವಾಗ 1 ಟೀ ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿನ ಕ್ರಷ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ನೋಡ್ತಿರ್ಬೋದು. ಈ ಥರ ಕಸೂರಿ ಮೇಥಿ ಈ ಟೈಮಲ್ಲಿ ಹಾಕೋದ್ರಿಂದ ತುಂಬ ಫ್ಲೇವರ್ಫುಲ್ಲಾಗಿ ಮಟನ್ ಚಾಪ್ಸ್ ಬರುತ್ತೆ. ಅಥವಾ ಕಸೂರಿ ಮೇಥಿ ಇಲ್ಲ ನಿಮ್ಮ ಹತ್ರ ಫ್ರೆಶ್ ಆಗಿ ಮೆಂತ್ಯ ಸೊಪ್ಪು ಏನಾದರೂ ಇದ್ದರೆ ಅದನ್ನು ಕೂಡ ಫ್ರೆಶ್ ಆಗಿ ಕಟ್ ಮಾಡಿಕೊಂಡು ನೀವು ಎಣ್ಣೆಯಲ್ಲಿ ಬೇಯುವಾಗ ಹಾಕಬೇಕು. ಈರುಳ್ಳಿ ಹಾಕಿರ್ತೀವಲ್ಲ ಒಗ್ಗರಣೆಗೆ, ಆ ಟೈಮಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ನೀವು ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಒರಿಜಿನಲ್ ಟೇಸ್ಟ್ ಬರುತ್ತೆ. ಅಂದರೆ ಫ್ರೆಶ್ ಆಗಿರುವಂಥ ಮೆಂತ್ಯ ಸೊಪ್ಪಿನ ಫ್ಲೇವರ್ ಬಿಟ್ಕೊಳ್ಳುತ್ತೆ, ಚೆನ್ನಾಗಾಗುತ್ತೆ ಟೇಸ್ಟು. ಇವಾಗ ನೋಡಿ ಕುದೀತಾ ಇದೆ. ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 1 ರಿಂದ 2 ವಿಷಲ್ ಕೂಗಿಸ್ತಿದ್ದೀನಿ. ಇದು ವಿಷಲ್ ಬರಲಿಲ್ಲ ಅಂದರೆ ಫುಲ್ ಆಯಿತು, ಅದಕ್ಕಾಗಿ ಬೇರೆ ಕುಕ್ಕರಲ್ಲಿ ನಾನು ಹಾಕಿ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನೋಡ್ತಿರ್ಬೋದು. ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಪೂರ್ತಿ ವಿಷಲ್ ಎಲ್ಲ ಹೋಗಾದ್ಮೇಲೆ ಅಂದರೆ ಸ್ಟೀಮ್ ಎಲ್ಲ ಹೋಗಾದ್ಮೇಲೆ ಇನ್ನೇನು ಊಟಕ್ಕೆ ಬಡಿಸ್ಬೇಕು ಅನ್ನೋ ಟೈಮಲ್ಲಿ ನಾನಿಲ್ಲಿ
ಕುಕ್ಕರನ್ನ ಓಪನ್ ಮಾಡಿದ್ದೀನಿ. ಕಲರೇ ಚೇಂಜ್ ಆಗಿ ಹೋಗುತ್ತೆ 1-2 ವಿಷಲ್ ಕೂಗ್ಸಾದ್ಮೇಲೆ, ಯಾಕಂದರೆ ಹಸಿರು ಕಲರ್ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಈ ಥರ ಡಾರ್ಕ್ ಕಲರ್ ಬರುತ್ತೆ, ಹಸಿರು ಕಲರ್ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ನಾನಿಲ್ಲಿ ಒಂದು ಸರ್ವಿಂಗ್ ಬಕೆಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿತ್ತು ಮಾತ್ರ. ಖಂಡಿತ ಇದೇ ವಿಧಾನದಲ್ಲಿ, ಇದೇ ಮೆಥಡಲ್ಲಿ ಮಾಡ್ಕೊಳ್ಳಿ. ತುಂಬ ಒಂದು 10ರಿಂದ 15 ನಿಮಿಷ ಸಾಕು. ಈ ಕಡೆ ಮಟನ್ ಬೇಯಕ್ಕಿಟ್ಟು ಈ ಕಡೆ ಮಸಾಲೆ ರುಬ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಟೇಸ್ಟಿಯಾದಂಥ ಮಟನ್ ಚಾಪ್ಸ್ ರೆಡಿ ಆಗುತ್ತೆ. ರಾಗಿ ಮುದ್ದೆ ಜೊತೆಗೆ, ಚಪಾತಿ ಜೊತೆಗಂತೂ ಸೂಪರ್ ಆಗಿರುತ್ತೆ. ಅನ್ನದ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನಿಲ್ಲಿ ತಟ್ಟೆಗೆ ಬಡಿಸ್ತಾ ಇದ್ದೀನಿ. ಮುದ್ದೆ ಊಟ ಇವತ್ತು ನಮ್ಮ ಮನೆಯಲ್ಲಿ. ಇದು ರಾತ್ರಿ ಊಟಕ್ಕಾದ್ರಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಇವಾಗ ಮಳೆಗಾಲ ಶುರುವಾಗಿದೆ, ಹೊರಗಡೆ ಮಳೆ ಬರ್ತಿರ್ಬೇಕಾದ್ರೆ ಈ ಥರ ಸ್ಪೈಸಿ ಆಗಿರುವಂಥ ಮಟನ್ ಚಾಪ್ಸ್ ಜೊತೆಗೆ ಈ ಥರ ರಾಗಿ ಮುದ್ದೆ ಊಟ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನಮ್ಮ ಚಾನಲನ್ನು ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.